ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆ್ಯನಿ ಮಸ್ಕರೇನಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಾರ್ಟ್ 1 ವಿಡಿಯೋ ನೋಡಿ ತುಂಬ ಜನ ಸಪೋರ್ಟ್ ಮಾಡಿದ್ರ, ಕಮೆಂಟ್ ಒಬ್ಬರಿಬ್ರು ಹಾಕಿದ್ರ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಒಂದು ವ್ಲಾಗ್ ಪಾರ್ಟ್ 2 ಆಫ್ ದ ವಯನಾಡ್ ಟ್ರಿಪ್ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ. ते पाऊस आहे लोगीच ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಈಗ ನಾನು ಹೊರಟಿದ್ದೇನೆ. ವಿನಿಲ್ ಅವರು ರೆಡಿ ಆಗ್ತಾ ಇದ್ದಾರೆ. ಸೊ ಈಗ ಹೋಗೋದು ಸೂಚಿಪುರ ಡ್ಯಾಮ್. ಅದು ಓಪನ್ ಆಗೋದೇ 9 o'clock ಅದಕ್ಕೋಸ್ಕರ. ಆಮೇಲೆ ಇಲ್ಲಿ ಬ್ರೇಕ್ಫಾಸ್ಟ್ 8:30 ಸಿಗುತ್ತೆ. ಸೊ ಹಾಗೆ ನಾವು ಎದ್ದದ್ದು ಕೂಡ ಲೇಟೇ, ಸ್ವಲ್ಪ ಫುಲ್ ಫ್ರೆಶ್ ಅಪ್ ಆಗಿ ಆಯಿತು. ಸ್ವಲ್ಪ ಮಾಯಿಶ್ಚರೈಸರ್ ಮತ್ತು ಎಂಥದ್ದು ಸನ್ಸ್ಕ್ರೀನ್ ಹಾಕಿ ರೆಡಿಯಾಗಿದ್ದೇನೆ ಅಷ್ಟೇ. ಬನ್ನಿ ಹೋಗುವ. ಇಲ್ಲಿ ಗಮ್ಮತ್ತಾಗಿದೆ ಅಂತ ಗೊತ್ತುಂಟಾ, ನಾನು ಎನ್ಸ್ಕೊಂಡದ್ದು ವಾಟರ್ ಫಾಲ್ಸಿಗೆ ಹೋಗ್ತಾ ಇದ್ದೀನಿ ಅಂತ, ಬಟ್ ವಿನಿಲ್ ಅವರು ಎನ್ಸ್ಕೊಂಡದ್ದು ಡ್ಯಾಮಿಗೆ ಹೋಗುವ ಅಂತ. ನಾನು ಹೇಳಿದ್ದು ಸೂಚಿಪುರ ವಾಟರ್ ಫಾಲ್ಸ್, ಅವ್ರು ಹೇಳ್ತಾ ಇದ್ದು ಬಾಣಸೂರ ಡ್ಯಾಮ್. ಸೊ ನಾನಂತೂ ಮ್ಯಾಪ್ ಹಾಕೋದಲ್ವಾ, ನಾನು ಸೂಚಿಪುರ ವಾಟರ್ ಫಾಲ್ಸ್ ಹಾಕಿದೆ. ದಾರಿ ಮಧ್ಯದಲ್ಲಿ ಇವರಿಗೆ ವಾಟರ್ ಫಾಲ್ಸ್ ಹಾಕಿದೆಯಾ ಡ್ಯಾಮ್ ಹಾಕಿದೆ ಅಂತ ಡೌಟ್ ಬಂತು. ಆಮೇಲೆ ಆಯಿತು ಬಿಡು, ಎಲ್ಲಿಗೊಂದು ಹಾಕಿದೆಯಲ್ಲ ಹೋಗುವ ಅಂತ ಹೋದ್ವಿ. ಹೋಗಿ ನೋಡಬೇಕಾದ್ರೆ ತುಂಬ ದೂರ ಇತ್ತಾಯಿತು. ಆಲ್ಮೋಸ್ಟ್ 45 to 50 minutes ಆಯಿತು ಬೈಕಲ್ಲಿ ರೈಡ್ ಮಾಡಲಿಕ್ಕೆ. ಸೊ ದಾರಿ ಮಧ್ಯದಲ್ಲಿ ಇಲ್ಲಿ ನೀವು ನೋಡ್ಬೋದು ಫುಲ್ ಟೀ ಎಸ್ಟೇಟ್ ಆಗಿರ್ಬೋದು, ಮತ್ತು 900 ಕಂಡಿ ಸಿಗ್ತದೆ. ಆಮೇಲೆ ತುಂಬ ಅಡ್ವೆಂಚರಸ್ ಮಧ್ಯದಲ್ಲಿ ಇತ್ತು. ಅದು ಬಾಲಿ ಸ್ವಿಂಗ್ ಅಂತೆ ತುಂಬ ಇತ್ತಾಯ್ತು, ಜಿಪ್ ಲೈನ್ ಅದೆಲ್ಲ ಇತ್ತು. ಸೊ ಫೈನಲಿ ನಾವು 50 minutes ಆದ ನಂತರ ಸೂಚಿಪುರ ವಾಟರ್ ಫಾಲ್ಸಿಗೆ ರೀಚ್ ಆದ್ವಿ. ಇಲ್ಲಿಯ ಎಂಟ್ರಿ ಟಿಕೆಟ್ ಆಗಿತ್ತು 1 ಪರ್ಸನಿಗೆ 150. ಸೊ 150 + 150 ಪ್ಲಸ್ 2 wheeler ಪಾರ್ಕಿಂಗ್ 10 rupees. ಆಮೇಲೆ ನಮಗೆ ವಾಟರ್ ಬಾಟಲ್ ತೊಗೊಂಡು ಹೋಗ್ಲಿಕ್ಕಿಲ್ಲ ಅಂತೆ. ಸೊ ಅದಕ್ಕೋಸ್ಕರ ಮೊದಲೇ ಲೆಮನ್ ಸೋಡಾ ಕುಡಿದು ಹೊರಟ್ವಿ. ಮನೇಲಿ ಇಷ್ಟು ಹ್ಯಾಟ್ ಇದ್ದರೆ ಸಹ ಇಲ್ಲಿ ಬಂದೊಂದು ಪರ್ಚೇಸ್ ಮಾಡಬೇಕು ಅಲ್ಲ. ಅದು ಆ ಜಾಗದ ಹ್ಯಾಟ ಅಲ್ಲಲ್ಲಿ. ಹಾಂ ಮगर घर रात से बेस्ट है. एक आई बड़ी दुकान है माका नहीं वाटरफॉल मणे ಕೂದಾಗುತ್ತೆ ನಾ ಮಳೆ ವಾಟರ್ ಫಾಲ್ಸಿಗೆ ಹೋಗಬೇಕಾದ್ರೆ 1 ಕಿಲೋಮೀಟರ್ ಹಾಗೆ ನಡಿಬೇಕು ಅಂತ ಹೇಳಿದ್ರು ಆಯಿತಾ. 1 ಕಿಲೋಮೀಟರ್ ನಡೆಯೋದು ಸ್ಟ್ರೈಟ್ ಆಗಿದ್ದರೆ ಪರವಾಗಿಲ್ಲ ಇತ್ತು, ಇದು ಫುಲ್ ಸ್ಟೀಪ್ ಆಗಿ ಹೋಗಬೇಕಿತ್ತು. ಸೊ ಫಸ್ಟಿಗೆ ಹೇಗೆ ಅಂದರೆ ಫುಲ್ ಪೆಬಲ್ಸ್ನ ಮೇಲೆ ನಡೆದುಕೊಂಡು ಹೋಗ್ತಾ ಇದ್ವಿ. ಅದು ಫುಲ್ ಡೌನ್ ಹೋಗೋದಲ್ವಾ. ಆಮೇಲೆ ಒಮ್ಮೆ ಎನ್ಸ್ಕೊಳ್ತಾ ಇದ್ವಿ ಹೇಗೆ ಅಪ್ಪು ಬರೋದು ಅಂತ. ಮತ್ತೆ ನೋಡಿದರೆ ಸ್ಟೆಪ್ಸ್ ಸ್ಟಾರ್ಟ್ ಆಯಿತು. ಸ್ಟೆಪ್ಸ್ ನೋಡಿದರೆ ಸ್ವಲ್ಪ ಅಂತ ಹೇಳಿ ಜಾಸ್ತಿ ಇತ್ತಾಯ್ತಾ. ಆವಾಗ ಸ್ವಲ್ಪ ಟೆನ್ಷನ್ ಜಾಸ್ತಿ ಸ್ಟಾರ್ಟ್ ಆಯಿತು. एक 100 रुपये असत. ಅಷ್ಟೇ ಹೋಗುದು ವಾಪಸ್. ನಾವೆಂತ ಮಾಡಲಿಲ್ಲ ಗೊತ್ತುಂಟ, ಮೇಲೆಯಿಂದ ಕೆಳಗೆ ತನಕ ಹೋದ್ವಿ, ನೋಡಿದ್ವಿ, ವಾಪಸ್ ಬಂದ್ವಿ. ರೀಸನ್ ಎಂತ ಅಂದರೆ ನಾವು ಹೀಗೆ ನೋಡಲಿಕ್ಕಿರ್ತದೆ, ನೀರಿಗೆಲ್ಲ ಇಳಿಲಿಕ್ಕಿಲ್ಲ ಅಂತ ಅನ್ಸ್ಕೊಂಡ್ವಿ. ಬಟ್ ನೀರಿಗೆ ಇಳಿದ್ರೂ ಕೂಡ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಡ್ರೆಸ್ ಬೇಕಲ್ವಾ. ಹಾಗೆ ನಾವು ಎಂತ ಸಹ ಮಾಡಲಿಲ್ಲ, ಅಲ್ಲಿ ತನಕ ಹೋದ್ವಿ, ಸ್ವಲ್ಪ 2 minutes ಅಷ್ಟೇ ನೋಡಿದ್ವಿ, ವಾಪಸ್ ಬಂದ್ವಿ. ಇದು ಹೇಗಾಯಿತು ಅಂತಂದರೆ 150 rupees ನಾವು ನಡಿಲಿಕ್ಕೆ ಕೊಟ್ಟಾಗ ಆಯಿತು. ಅಡ್ವೆಂಚರ್ ಟ್ರಕ್ಕಿಂಗ್ ಥರ ಉಂಟು, ಫುಲ್ ದೊಡ್ಡ ಸ್ಟೆಪ್ಸ್, ಹಾಗೆ ತುಂಬ ಕಷ್ಟ.
Oi, ready? Bosong. नहीं उधर फिर नहीं किया Waterfalls. I will never go to waterfalls. ಸುಮ್ಮನೆ ನಾಕಾದತ್ತ ಅದನ್ನು ಮಾತ್ರ ಏನು ವಾಟರ್ಫಾಲ್ ನೇ ಬಾರಿ ಪಾತಳದಲ್ಲಿ ವಾಟರ್ಫಾಲ್ ಪೂರ ಆಜುಮುದಿನ ಗಿಲ್ಲ ವಾಟರ್ಫಾಲ್ ಸಂತ ಮಾಡ ಗೊತ್ತಿಲ್ಲ ಉಣೆ ಅಲ್ಲ ಇದರ ಹಾಂ ಅಲ್ಲಲ್ಲಿ ಫಾಲ್ಸ್ ಪೂರ 3-4 ಕಿಲೋಮೀಟರ್ ಆಗುತ್ತೆ ಸ್ಟೇರ್ಸಲ್ಲಿ ಹತ್ತಿ ಎಲ್ಲ ಬಂದಾಯಿತು ನೆಕ್ಸ್ಟ್ ಕಲಿಯಾಕ ಮುಂಚೆ ಪೆಬಲ್ಸ್ನೇ ಹೈಕಿಂಗ್ ಎಂತ ಹೈಕಿಂಗು ಹೇಗೇನು ಟ್ರೆಕ್ಕಿಂಗ್ ಎಂಥದೋ ನೆಕ್ಸ್ಟ್ ರೌಂಡ್ ಇದು ನಾರ್ಮಲ್ ರೋಡಾಗಿ ಕಾಣ್ತದೆ ಬಟ್ ಸ್ವಲ್ಪ ನಮಗಿಬ್ಬರಿಗೆ ಕೂಡ ಟ್ರೆಕ್ಕಿಂಗ್ ಆಗಿರ್ಬೋದು ಹೈಕಿಂಗ್ ಮಾಡಿ ಅಭ್ಯಾಸವೇ ಇಲ್ಲ ಸೊ ಅದಕ್ಕೋಸ್ಕರ ತುಂಬ ಕಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ನನಗೆ ನಿಮಗೆ ಅಭ್ಯಾಸ ಇದ್ದರೆ ಮೋಸ್ಟ್ಲಿ ಈಸಿ ಆಗ್ಬೋದು ಮತ್ತು ಇಲ್ಲಿ ನೋಡಿ ವಿನಿಲ್ ಅವರು ಕರ್ವ್ ರೀತಿಯಲ್ಲಿ ಬರ್ತಾ ಇದ್ದಾರೆ ವಾಕಿಂಗ್ ಮಾಡಿ ಯಾಕಂದರೆ ನಮ್ಮ ಮುಂದೆ ಒಬ್ಬ ಹುಡುಗ ತುಂಬ ಸೂಪರ್ ಫಾಸ್ಟಾಗಿ ಕ್ರಾಸ್ ಆಗಿ ನಡ್ಕೊಂಡು ಹೋದ ಅದನ್ನು ನೋಡಿ ವಿನಿಲ್ ಕೂಡ ಕಾಪಿ ಮಾಡಿದ ಕಾಲೆಮಣಿ पाटी येता ना गाडी चढाना आता 4 स्टॉप झाले ते सवय असल्यांक जाता बा तुका तो पळोवन गेले ना कितली आत ने अरे अंग पडले कितले क्यूट आम्हाला अच्छा भीतर पळे ओ क्यूट ಒಳಗಡೆ ವಾನರ ಸೇನೆ ಬೇರಿಂದು ಫೈನಲಿ ನಮ್ಮ ವಾಟರ್ ಫಾಲ್ಸ್ ಎಲ್ಲ ಮುಗೀತು ಸೀದಾ ಬಂದು ರೀಚ್ ಆಗಬೇಕಾದ್ರೆ ನಮಗೆ ಫುಲ್ ಬಾಯಾರಿಕೆ ಆಗ್ತಾಯಿತ್ತು ಹಾಗೆ ಇಲ್ಲಿ ಒಂದು ಹೋಟೆಲ್ ಇತ್ತು ಸೊ ಅಲ್ಲಿ ಜ್ಯೂಸ್ ಮತ್ತು ಸ್ವಲ್ಪ ಹಸಿವೆ ಕೂಡ ಆಗ್ತಿತ್ತು ಹಾಗೆ ಮ್ಯಾಗಿ ತಿನ್ನಬೇಕಾದ್ರೆ ಅಂದರೆ ಪ್ರಿಪೇರ್ ಮಾಡಬೇಕಾದ್ರೆ ಸ್ವಲ್ಪ ಹೊತ್ತಾಗುತ್ತಲ್ವ ಅಂತ ಹೇಳಿಕೊಂಡು ಇಲ್ಲೇ ಸ್ವಲ್ಪ ಪರ್ಚೇಸಿಂಗ್ ಮಾಡುವ ಅಂತ ಹೇಳಿಕೊಂಡು ಮ್ಯಾಗ್ನೇಟ್ ಒಂದು ತೊಗೊಂಡ್ವಿ ಆಮೇಲೆ ಅವರು ಪಿಕಲ್ ಕೂಡ ಸೇಲ್ ಮಾಡ್ತಾಯಿದ್ರು ಆಯಿತಾ ಅದು ಒಂದು ಡೇಟ್ಸ್ ಮತ್ತು ಚಿಲ್ಲಿ ಗಾರ್ಲಿಕ್ ಪಿಕಲ್ ಎರಡು ತೊಗೊಂಡ್ವಿ ತುಂಬ ಯಮ್ಮಿ ಆಗಿತ್ತು ತುಂಬ ಟೇಸ್ಟ್ ಆಯಿತು ವಿನಿಲ್ ಅವರಿಗೆ ತುಂಬ ಇಷ್ಟ ಆಯಿತು ಸೊ ನಾವು ಅದನ್ನೆರಡನ್ನೂ ತೊಗೊಂಡು ಬಂದ್ವಿ ಆಮೇಲೆ ತುಂಬ ಐಟಮ್ ಸಿಗ್ತದೆ ಇಲ್ಲಿ ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು ಬಾರ್ಗೇನ್ ಮಾಡಿಗೆ ಹೋದ್ವಿ ಸ್ವಲ್ಪ ಕಮ್ಮಿ ಮಾಡಿದೆ ಅಷ್ಟೇ ಅದಾದ ನಂತರ ನಮಗೆ ಗ್ಲಾಸ್ ಬ್ರಿಡ್ಜಿಗೆ ಒಂದು ಹೋಗಬೇಕು ಅಂತ ತುಂಬ ಇತ್ತು ಲೈಕ್ ಒಂದು ಅಟೆಂಪ್ಟ್ ಮಾಡುವ ಅಂತ ಬಟ್ 900 ಕಂಡಿಗೆ ಹೋಗಲಿಕ್ಕೆ ಇಷ್ಟ ಇರಲಿಲ್ಲ ಯಾಕೆ ಅಂತ ಆಮೇಲೆ ಹೇಳ್ತೇನೆ ಅದಕ್ಕೋಸ್ಕರ ಇಲ್ಲಿಯೇ ಹತ್ತಿರದಲ್ಲಿ ಸೂಚಿಪುರ ವಾಟರ್ ಫಾಲ್ಸ್ ಪಕ್ಕದಲ್ಲೇ ಒಂದು ಗ್ಲಾಸ್ ಬ್ರಿಡ್ಜ್ ಇತ್ತು ಆಯಿತಾ ಅಲ್ಲಿ ಎಂಟ್ರಿ ಟಿಕೆಟ್ ಎಷ್ಟಿತ್ತು ಅಂದರೆ 200 ಪರ್ ಪರ್ಸನ್ ಬಟ್ ಅಚ್ಚೆ ಕೊಲೆ ತಚೆಗಿ ಆಮಚೆಲ್ಲ ಒಂದು ಬರಸ್ತದೆ ತೆನಿಗಿದೆ ಆನ್ ಮಾಡ ಈ ವ್ಲಾಗರ್ನೊಟ್ಟಿಗೆ ಸೇರಿಕೊಂಡು ನಾವು ಸಹ ವ್ಲಾಗರ್ ಆಗಬೇಕಾಗ್ತದೆ ನೋಡಿ ಇವರೊಂದು ವ್ಲಾಗರ್ ನನ್ನನ್ನು ವ್ಲಾಗರ್ ಮಾಡಿಬಿಟ್ಟಿದ್ದಾರೆ ಈಗ ನಾವು ಗ್ಲಾಸ್ ಬ್ರಿಡ್ಜಿಗೆ ಹೋಗೋದಂತೆ ನನ್ನ ವೇಟಿಗೆ ಗ್ಲಾಸ್ ಕಟ್ಟಾಗಿದ್ರೆ ಸಾಕು ಇದೇ ಗ್ಲಾಸ್ ಬ್ರಿಡ್ಜ್ ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಇತ್ತು ಆಮೇಲೆ ಇಂತ ಮಸ್ತ್ ಲಂಬ ಅಸ್ತ ಅಮ್ಮನಿ ಇಲ್ಲೇ ಮುನಿ 200 rupees entry ticket. पप्पा देवा मजा काढजाण्यातलं बरोबर पुढे गेला मम्मी पळून जाईना बेनिस्ताने मग वयर पळे सगळं पळून जाईना बरं ಹಿಂಗೆ ಕಷ್ಟ ಇರ ರೌಲಿ ಅಂದ್ರೆ दा ಒಂದನೆ ಸುಮ್ಮನೆ ಕಂಫರ್ಟ್ ಮಾಡ್ತಾನೆ ನಾನು ನಾರ್ಮಲ್ ಫ್ಲೋರ್ ಅಲ್ಲಿ ಕೂತ್ಕೊಂಡು ತಿನ್ನಲ್ಲ ನೆಟ್ಲಾ ಆಯ್ತು ಕೈ ಆಯ್ನ ಗಾಳಿ ನಕ್ಕ ಕೂಡ ಆಯ್ತಾ ಮಿಸ್ಸೋ ಯಾಗಿ ಯಾಗಿ ಯಾ 200 रुपये दिला एक 10 मिनिटं म्हणे राव रे एक कुठ काही मिळणार की बघ कोण आले तर पीस तो मार कथा
Alta woi. Zobium tu rogo. Ya. Iya. Mami. ನೋಡಿ ಇದುವೇ ನಾವು 900 ಕಂಡಿಗೆ ಇದಕ್ಕೆ ಹೋಗಲಿಲ್ಲ. ಕ್ಯೂ ನೋಡಿ ಎಷ್ಟುಂಟು ಅಂತ. ಇದು ಜೀಪೆಲ್ಲ ನಿಂತಿದ್ದಲ್ವ ಇದು ಈ 900 ಕಂಡಿಗೆವೆ. ಅಂದರೆ ಮೇನ್ ರೋಡಿಂದ ನಾವು ಆ ಒಂದು ಗ್ಲಾಸ್ ಬ್ರಿಡ್ಜಿಗೆ ಹೋಗಬೇಕಾದ್ರೆ ನಾವು ಜೀಪ್ ರೈಡ್ ತೊಗೊಳ್ಳೇಬೇಕಾಯ್ತಾ. ಆ ಜೀಪ್ ರೈಡ್ ತೊಗೊಳ್ಬೇಕಾದ್ರೆ ಒಂದು 1600 ಏನೋ ಆಗುತ್ತೆ ಒಂದು ಜೀಪಲ್ಲಿ, ಪ್ಲಸ್ ಪರ್ ಹೆಡ್ 500 ಏನೋ ಆಗುತ್ತೆ. ಅದಾದ ನಂತರ ನಾವು ಗ್ಲಾಸ್ ಬ್ರಿಡ್ಜಿಗೆ 300 200 ಏನೋ ಕೊಟ್ಟು ಹೋಗಬೇಕು. ಅದು ಕೂಡ ಕ್ಯೂ ಇರ್ತದೆ. ಅದಕ್ಕೋಸ್ಕರ ತುಂಬ ತಲೆನೋವು ಉಂಟು, ಬೇಡವೇ ಬೇಡ ಅಂತ ಹೇಳಿಕೊಂಡು ಸೀದಾ ನಮಗೆ ಹಸಿವಾಯಿತು. ಆಮೇಲೆ ಸೀದಾ ವಾಪಸ್ ಬರ್ತಾ 1980 ರೆಸ್ಟೋರೆಂಟಿಗೆ ಹೋದ್ವಿ. ಓಲ್ಡೆಸ್ಟ್ ನಾಸ್ಟಾಲಜಿಯಾ ಅಂತ ಒಂದು ರೆಸ್ಟೋರೆಂಟ್. ಹಾಗೆ ಯಾವಾಗ ನಾವು ವಯನಾಡ್ ಪ್ಲ್ಯಾನ್ ಮಾಡ್ತಾ ಇದ್ವಿ ಆಗಲೇ ನಾನು ಈ ಒಂದು ರೆಸ್ಟೋರೆಂಟ್ ಹೋಗಲೇಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೆ. ಸೊ ನೀವು ನೋಡ್ಬೋದು ತುಂಬ ಅಂದರೆ ತುಂಬ ಯುನೀಕ್ ಆದಂತಹ ನಾವು ಲಂಚ್ ತೊಗೊಂಡ್ವಿ. ಏನೆಲ್ಲ ತಿಂದ್ವಿ ನನಗೆ ಹೆಸರು ಮರ್ತೋಗಿದೆ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆಯಿತಾ. ಅದಾದ ನಂತರ ನಾವು ಸ್ವಲ್ಪ ರೆಸ್ಟ್ ತೊಗೊಂಡು ವಿನಿಲ್ ಅವರಿಗೆ ಆಸೆ ಇತ್ತು ಲೈಕ್ ನಾವೊಂದು ಹೇರ್ ಸ್ಪಾ ಲೈಕ್ ಫುಲ್ ಬಾಡಿ ಮಸಾಜ್ ಎಲ್ಲ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಇಬ್ಬರು ಕೂಡ ಫಸ್ಟ್ ಟೈಮ್ ನಾವು ಫುಲ್ ಬಾಡಿ ಮಸಾಜ್ ಮಾಡಿ ಬಂದ್ವಿ. ಇಟ್ ವಾಸ್ ಅ ಗುಡ್ ಡೀಲ್ ಅಂತ ಹೇಳ್ಬೋದು. ಯಾಕಂದರೆ ನಮಗೆ ಇಬ್ಬರಿಗೆ ಕಪಲ್ ಆಫರ್ ಇತ್ತು. ಇಬ್ಬರಿಗೆ ಸೇರಿ 3000 ಆಯ್ತು ಅಷ್ಟೇ. ಸೊ ನಾವು ಏನಂದ್ಕೊಂಡಿದ್ರೆ ತುಂಬ ಕಾಸ್ಟ್ಲಿ ಆಗ್ಬೋದು ಅಂತ, ಬಟ್ ಅಷ್ಟೊಂದು ಕಾಸ್ಟ್ಲಿ ಆಗಲಿಲ್ಲ. ವಾಪಸ್ ಮತ್ತೆ ನೈಟ್ ಡಿನ್ನರಿಗೆ ನಾವು ವಿಲ್ಟನ್ನಿಗೆ ಹೋದ್ವಿ. ಇದು ಕೂಡ ಲಕ್ಕಿಡಿ ಅಂದರೆ ನಮ್ಮ ರೂಮ್ನ ಪಕ್ಕವೇ. ಬಟ್ ಫಾರ್ ಸಮ್ ರೀಸನ್ ಅಲ್ಲಿ ತುಂಬ ಅಂದರೆ ತುಂಬ ಕ್ಯೂ ಇತ್ತು. 2 ವೀಲರ್ ಆದ ಕಾರಣ ನಮಗೆ ಸ್ವಲ್ಪ ಸುಲಭ ಆಯಿತು ಟ್ರಾವೆಲ್ ಮಾಡಲಿಕ್ಕೆ. ಸೊ ಇಲ್ಲಿ ಕೂಡ ಊಟ ಎಲ್ಲ ಓಕೆ ತುಂಬ ಒಳ್ಳೆಯದಾಗಿತ್ತು ಅಂತ. ಅಂದರೆ ತುಂಬ ಕಾಸ್ಟ್ಲಿ ಅಂತಲೇ ಇರಲಿಲ್ಲ, ಬಟ್ ತುಂಬ ಡಿಫ್ರೆಂಟ್ ಆಗಿತ್ತು, ವೆರೈಟಿ ಇತ್ತು ಅಷ್ಟೇ. ಇಲ್ಲಿಗೆ ಇವತ್ತಿನ ದಿನ ಮುಕ್ತಾಯ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ನಿನ್ನೆ ನೈಟ್ ಹೊರಗಡೆ ಹೋಗಿದ್ವಿ ಡಿನ್ನರಿಗೆ. ಆ್ಯಂಡ್ ನಾನು ಹೀಗೆ ತೋರಿಸ್ತಾ ಕಣ್ಣೆಲ್ಲ ದಪ್ಪ ಆಯಿತು. ಹಾಗೆ ಇವತ್ತು ಸ್ವಲ್ಪ ಲೈಟ್ ಆಗಿದೆ, ನೋಡಬೇಕು. ಆ್ಯಂಡ್ ಇನ್ನು ಬ್ರೇಕ್ಫಾಸ್ಟ್ ಮಾಡಿ ಒಂದು ಪ್ಲೇಸ್ ಉಂಟು ಇಲ್ಲೇ ವೈದ್ರಿ ಫಾರ್ಮ್ ಅಂತ, ಅಲ್ಲಿ ಹೋಗಿ ಆಮೇಲೆ ನಾವು ವಾಪಸ್ ಪುತ್ತೂರಿಗೆ ಹೊರಡೋದು ಬೈಕಲ್ಲಿ. ನೋಡಬೇಕು ಇವತ್ತು ಹೇಗೆ ಆಗ್ತದೆ ರೈಡ್ಸ್ ಎಲ್ಲ ಅಂತ. ತುಂಬ ಸುಸ್ತಾಗ್ತದೆ, ಬಟ್ ಒಂದೇ ಇದರಲ್ಲಿ ಹೋಗಬೇಕು, ಸ್ಟ್ರೆಚ್ಚಲ್ಲಿ ಹೋಗಬೇಕು ಅಂತ ಆಗೋದು. ಬಟ್ ತುಂಬ ಡಿಫಿಕಲ್ಟಪ್ಪ. 11 o'clock ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿಂದ. ಮತ್ತು ರೀಚ್ ಆಗಬೇಕಾದ್ರೆ ಒಂದು 6 ಒಳಗಡೆ ರೀಚ್ ಆಗಬೇಕು ಅಂತ ಪ್ಲ್ಯಾನ್. ಒಂದು ವೇಳೆ ರೀಚ್ ಆಗಲಿಲ್ಲ ಆದರೆ ಮೋಸ್ಟ್ಲಿ ನಾವು ಎಲ್ಲಿಯಾದರೂ ಹಾಲ್ಟ್ ಆಗ್ತೀವಿ. ವೆನಿಲಿಗೆ ಲೈಕ್ ನೈಟ್ ಡ್ರೈವ್ ಮಾಡೋದು ಬೇಡ, ರೆಸ್ಟ್ ತೊಗೊಳ್ಳೋದು ಬೇಡ ಅಂತ ಅಷ್ಟೇ. ಬನ್ನಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋಗುವ. ಓಕೆ ಅಷ್ಟೇ. ಬ್ರೇಕ್ಫಾಸ್ಟ್ ಆಯಿತು, ನಮ್ಮ ಪ್ಯಾಕಿಂಗ್ ಕೂಡ ರೆಡಿ ಮಾಡಿ ಕೂತ್ಕೊಂಡ್ವಿ. ಆ್ಯಂಡ್ ನಾನು ವಾಪಸ್ ತಲೆ ಸ್ನಾನ ಕೂಡ ಮಾಡಿದೆ, ಯಾಕಂದರೆ ಅದು ಆಯಿಲ್ ಹೋಗಲಿಲ್ಲದಾಗಿ ಫೀಲ್ ಆಗ್ತಾಯಿತ್ತು. ಸೊ ಅದಕ್ಕೆ ವಾಪಸ್ ತಲೆ ಸ್ನಾನ ಮಾಡಿ ಸ್ವಲ್ಪ ಸನ್ಸ್ಕ್ರೀನ್ ಮಾಯಿಶ್ಚರೈಸರ್ ಎಲ್ಲ ಹಾಕಿ ರೆಡಿ ಆದೆ. ನೋಡಬೇಕಾದ್ರೆ ನಮ್ಮ ವಿನಿಲ್ ಅದು ಬಿಸ್ನೆಸ್ ಆದ ಕಾರಣ ಸೊ ಅವರು ಸ್ವಲ್ಪ ಬ್ಯುಸಿಯಾಗಿದ್ದರು ಕಾಲಲ್ಲಿ. ಆಮೇಲೆ ನಾವು ಸ್ವಲ್ಪ 1 hour ಎಕ್ಸ್ಟೆನ್ಷನ್ ಮಾಡಿ ಅಲ್ಲೇ ಕೂತ್ಕೊಂಡು ಕಾಯ್ತಾ ಇದ್ವಿ. ಸ್ವಲ್ಪ ಐಟಮ್ಸ್ ಎಲ್ಲ ನಮ್ಮ ಮನೆಗೆ ಬರಲಿಕ್ಕಿತ್ತು, ಲೈಕ್ ಲೋಡೆಲ್ಲ ಬರಲಿಕ್ಕಿತ್ತು. ಹಾಗೆ ಅವರು ಕಾಲಲ್ಲಿದ್ದರು, ಬಿಲ್ಲಿಂಗ್ ಮಾಡ್ತಾಯಿದ್ರು, ಸ್ವಲ್ಪ ಕೆಲಸ ಮಾಡ್ತಾಯಿದ್ರು. ನಮ್ಮದು 11 o'clock ಚೆಕ್ಔಟ್ ಇತ್ತು. ಪ್ಲಸ್ ಒಂದು ಪ್ಲೇಸ್ ನಿಯರ್ ಬೈ ಪ್ಲೇಸಿಗೆ ವಿಸಿಟ್ ಮಾಡುವ ಅಂತ ಇದ್ವಿ, ಎಲ್ಲ ಕ್ಯಾನ್ಸಲ್ ಆಯಿತು. ವಿನಿಲ್ ಅವರಿಗೆ ಬಿಸ್ನೆಸ್ದು ಏನೋ ಲೈಕ್ ಲಾಸ್ಟ್ ಮಿನಿಟ್ ಇದು ಏನಾದರೂ ಆದರೆ ಅವರು ಇಲ್ಲಿಂದ ಹ್ಯಾಂಡಲ್ ಮಾಡ್ತಾ ಇರ್ತಾರೆ, ಅಂದರೆ ಕಾಲಲ್ಲಿದ್ದರು. ಅದಕ್ಕೋಸ್ಕರ ಆವಾಗಿದ್ದರಿಂದ ವೆಯ್ಟ್ ಮಾಡಿ ಈಗ ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗೆ. ಸೊ ಪರವಾಗಿಲ್ಲ, ಬಿಸ್ನೆಸ್ ಕೂಡ ಆಗ್ತಾ ಇರಬೇಕಲ್ವ, ನಮಗೆ ಟ್ರಿಪ್ ಬೇಕು ಅಂತಲೇ ಬಿಸ್ನೆಸ್ ಕೂಡ ಆಗ್ತಾ ಉಂಟು ಹಾಗೆ ಅಷ್ಟೇ. ಇನ್ನು ಕೂಡ ತುಂಬ ಪ್ಲೇಸಸ್ ನಾವು ವಿಸಿಟ್ ಮಾಡಲಿಲ್ಲ ಇಲ್ಲಿ. ಯಾವುದೆಲ್ಲ ಅಂದ್ಕೊಂಡಿದ್ವಿ ಅದೆಲ್ಲ ಆಗಲಿಲ್ಲ. ಬಟ್ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರ್ತೇವೆ.
ಬಟ್ ಬೈಕಲ್ಲಿ ಬರ್ತೇವೆ, ಹೀಗೆ ಬಸ್ನ ವಿಸಿಟ್ ಮಾಡಬೇಕು. ಬಟ್ ಆ್ಯಕ್ಚುಲಿ ಏನಂತಂದರೆ 2 ಡೇಸ್ ಎಲ್ಲೂ ಸಾಕಾಗೋದಿಲ್ಲ ಆಯಿತಾ. ನಾವು ಇಲ್ಲಿಂದ ಹೋಗಬೇಕಾದ್ರೆ ಟ್ರಾವೆಲ್ ಮಾಡಬೇಕಾದ್ರೆ ಆಗುತ್ತೆ, ತುಂಬ ಸುಸ್ತಾಗ್ತದೆ. ನಾವೀಗ ನಿನ್ನೆ ಹೋಗಬೇಕಾದ್ರೆ ಒಂದೊಂದು ಇಲ್ಲಿಂದ ನಾವು ಸುಚಿಪುರ ಫಾಲ್ಸ್ಗೆ ಹೋಗಿದ್ವಲ್ವ, ಅದು ಹೋಗಬೇಕಾದ್ರೆ 45 ಮಿನಿಟ್ಸ್ ಒನ್ ವೇ. ಸೊ ಅದೇ ಟೈಮ್ ವೇಸ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ನಮಗೊಂದು ಗೊತ್ತಾಯಿತು, ಲೈಕ್ ನಾವು ಪ್ಲೇಸಸ್ ಹುಡುಕಬೇಕಾದ್ರೆ, ಲೈಕ್ ನಾವು ಹೋಮ್ ಸ್ಟೇ ಎಲ್ಲ ಹುಡುಕಬೇಕಾದ್ರೆ ಎಲ್ಲಾದರೂ ಹತ್ತಿರದಲ್ಲಿ ನೋಡಬೇಕು ಅಂತ. ಬಟ್ ಅಲ್ಲಿ ಎಲ್ಲ ತುಂಬ ಕಾಸ್ಟ್ಲಿ ಇತ್ತು, ಅದಕ್ಕೋಸ್ಕರ ನಿಲ್ಲ. ಆ್ಯಂಡ್ ನಾವು ನೋಡಲೂ ಇರಲಿಲ್ಲ ಇತ್ತು. ಹಾಗೆ ಇದೇ ಫೈನಲೈಸ್ ಮಾಡಿ ಬಂದ್ವಿ. ಹಾಗೆ ಅಷ್ಟೇ, ಮತ್ತೆ ಹೊರಡುವ ಬನ್ನಿ. ಫೈನಲಿ ಚೆಕ್ಔಟ್ ಮಾಡಿ ಆಯಿತು. ನಾವಿವಾಗ ವಾಪಸ್ ಹೊರಡ್ತಾ ಇದ್ದೀವಿ. ಒಂದು 2 ದಿನದ್ದು ಪೀಸ್ಫುಲ್ ಡೇ ನಮಗೆ ನಿಜವಾಗ್ಲೂ ಒಂಥರ ರಿಲ್ಯಾಕ್ಸಿಂಗ್ ಆಗಿತ್ತು, ಬೇಕಾಗಿತ್ತು. ಕೆಲವೊಂದು ಸತಿ ನಾವು ತುಂಬ ಸ್ಟ್ರೆಸ್ಫುಲ್ ಆಗಿರ್ತೇವೆ, ಬ್ಯುಸಿಯಾಗಿರ್ತೇವೆ ನಮ್ಮ ಕೆಲಸದಲ್ಲಿ. ಹೀಗೆ ಒಂದು ವೀಕೆಂಡ್ ಮಾತ್ರ ಒಂದೆರಡು ಹೀಗೆ ಹೋಗಿ ಬಂದರೆ ಒಂಥರ ಲೈಕ್ ನಮಗೆ ಅಂತ ಹೇಳ್ತೇವೆ ಮೈಂಡ್ ಪೀಸ್ಫುಲ್ ಆಗಿರುತ್ತೆ. ಸೊ ಅಷ್ಟೇ, ನಾವು ಮಡಿಕೇರಿ ಹೈವೇಯಿಂದ ಬಂದ್ವಿ. ಸೊ ನೀವು ಇಲ್ಲಿ ವ್ಯೂ ಎಲ್ಲ ನೋಡ್ಬೋದು, ತುಂಬ ಚೆಂದ ವ್ಯೂ ಇತ್ತು. ಹಾಗೆ ಸ್ವಲ್ಪ ವೀಡಿಯೋ ತೊಗೊಂಡೆ, ಜಾಸ್ತಿ ತೊಗೊಳ್ಳಿಕ್ಕೆ ಹೋಗಲಿಲ್ಲ. ಮಧ್ಯದಲ್ಲಿ ನಮಗೆ ಡಿಯರ್ ಸಿಕ್ಕಿತ್ತು. ನಾವು ಎಲಿಫೆಂಟ್ ಎಲ್ಲ ಕಾಯ್ತಾ ಇದ್ವಿ, ಬಟ್ ಡಿಯರೇ ಸಿಕ್ಕಿದೆ ಅಷ್ಟೇ, ಜಾಸ್ತಿ ಏನು ಸಿಕ್ಕಿಲ್ಲ. ಇದು ಕೇರಳ ಕರ್ನಾಟಕ ಬಾರ್ಡರ್. ಇಲ್ಲಿಂದ ಆದ ನಂತರ 1-2-3 ಸ್ಟಾಪ್ ಮಾಡಿದ್ವಿ ಅಷ್ಟೇ. ಆಮೇಲೆ ನಾವು ಮಡಿಕೇರಿಯಲ್ಲಿ ಸ್ಟಾಪ್ ಮಾಡಿದ್ವಿ ಟೀ ಕುಡಿಲಿಕ್ಕೆ ಅಂತ. ಇನ್ನೇನು ಈಸ್ಟರ್ ಬರ್ತಾ ಉಂಟಲ್ವಾ, ಹಾಗೆ ಆನ್ ದ ವೇ ಮಡಿಕೇರಿ ಆನ್ ದ ವೇ ಹೋಗಬೇಕಾದ್ರೆ ವೈನ್ ತೊಗೊಳ್ಳುವ ಅಂತ ಒಂದು ಕಡೆ ನಿಲ್ಲಿಸಿದ್ವಿ ಆಯಿತಾ. ಒಂದು ಬಾಟಲಿಗೆ 500-700 ಸಮಥಿಂಗ್ ಹೇಳಿದರು. ಹೋಮ್ ಮೇಡ್, ನಮ್ಮಷ್ಟು ಪ್ಯೂರಾಗಿ ಯಾರೂ ಮಾಡೋದಿಲ್ಲ, ಅದು ಇದು ಅಂತ ಹೇಳಿಕೊಂಡು. ಯಾವತ್ತೂ 500 ಅಷ್ಟೆಲ್ಲ ಕಾಸ್ಟ್ಲಿದ್ದು ತೊಗೊಳ್ಳಿಕ್ಕೆ ಹೋಗಬೇಡಿ, ಅದೆಲ್ಲ ತುಂಬ ಫ್ರಾಡ್ ಆಗಿರ್ತದೆ. ಅಂದರೆ ತುಂಬ ಪ್ರೈಸಿ. ಸೊ ಹಾಗೆ ನಾವೇನು ಮಾಡಿದ್ವಿ, ಸೀದಾ ಸಿಕ್ಕಿದ್ರೆ ಸಿಗ್ತದೆ, ಇಲ್ಲ ಅಂತ ಹೇಳಿಕೊಂಡು ನಾವು ಡೈರೆಕ್ಟಾಗಿ ಟೀ ಕುಡಿಲಿಕ್ಕೆ ಅಂತ ಇಳಿದ್ವಿ. ಒಂದು ಸ್ಮಾಲ್ ಕ್ಯಾಂಟೀನ್ ಆಯಿತಾ. ಇದೊಂದು ಕ್ರಿಶ್ಚಿಯನ್ ಆಂಟಿದು, ನಮಗೆ ಗೊತ್ತೇ ಇರಲಿಲ್ಲ. ಆಂಟಿ ತುಂಬ ಚೆಂದವಾಗಿ ಮಾತಾಡಿದರು. ಆಮೇಲೆ ಅವರೇ ಹೇಳಿದರು, ಪಕ್ಕದ ಅಂಗಡಿಯಲ್ಲೇ ನಿಮಗೆ ವೈನ್ ಮತ್ತು ಪೋರ್ಕಿದು ಪೌಡರ್ ಎಲ್ಲ ಸಿಗ್ತದೆ, ಬೇಕಾದ್ರೆ ತೊಗೊಳ್ಳಿ, ತುಂಬ ಹೋಮ್ ಮೇಡೇ ಅದು ಅಂತ. ಸೊ ಆ ಒಂದು ವೈನ್ ಬಾಟಲ್ ನಾವು ತೊಗೊಂಡು ಬಂದ್ವಿ. ಆ ವೈನ್ ಬಾಟಲಿಗೆ 250 ಅಷ್ಟೇ ಆಗಿತ್ತು. ಅವ್ರದ್ದು ಕೂಡ ಹೋಮ್ ಮೇಡೇ, ಪ್ಲಸ್ ಮುಂಚೆ ಹೇಳಿದ್ದು ಕೂಡ ಹೋಮ್ ಮೇಡೇ. ಸೊ ಹಾಗೆ ಫೈನಲಿ ನಾವು ಬಂದು ಪುತ್ತೂರಿಗೆ ರೀಚ್ ಆಯಿತು. 6:30 ಅಷ್ಟೊತ್ತಿಗೆ ನಾವು ರೀಚ್ ಆದ್ವಿ. ಆ್ಯಂಡ್ ಈ ಒಂದು ಮೆಮೊರೇಬಲ್ ಜರ್ನಿ ಅಂತ ಹೇಳ್ಬೋದು, ಬೈಕ್ ರೈಡ್. ಇಷ್ಟೇ. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಮತ್ತೆ ನಾನು ಬೇರೆ ವ್ಲಾಗ್ ಅಥವಾ ವೀಡಿಯೋನಿಗೆ ನಾನು ಬೇಗನೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.